ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹಲೋ, ಏನಪ್ಪ ಮುಖೇಶ್, ಇಷ್ಟು ದಿನ ಆದ್ಮೇಲೆ ನಾನು ನೆನ್ಪು ಮಾಡ್ಕೊಂಡ್ಬಿಟ್ಟಿದ್ಯಾ? ಯಾಕೆ ನಿನ್ನ ಮೊಬೈಲಲ್ಲಿ ಚಾರ್ಜ್ ಇರಲಿಲ್ವೋ, ಅಥವಾ ನೆಟ್ವರ್ಕ್ ಇರಲಿಲ್ವೋ, ಅಥವಾ ಸಿಮ್ ಇರಲಿಲ್ವೋ, ಅಥವಾ ಫೋನೇ ಇರಲಿಲ್ವೋ? ಹೇಳು, ಏನೋ ಒಂದು ಕಾರಣ ಹೇಳ್ತೀಯಲ್ವಾ? ಅಥವಾ ನನ್ನ ನಂಬರೇ ಇರಲಿಲ್ವೋ? ಎಲ್ಲ ಇತ್ತಪ್ಪ, ಫೋನ್ ಮಾಡೋದಕ್ಕೆ ಸಮಯ ಬಂದಿರಲಿಲ್ಲ ಅಷ್ಟೇ. ಓ, ಇವಾಗ ಬಂತಾ? ಅದಕ್ಕೆ ಅಲ್ವಾ ಕಾಲ್ ಮಾಡಿದ್ದು. ಸರಿ, ಏನು ಸಮಾಚಾರ ಹೇಳು. ಅಲ್ವಾ, ನಿನ್ನ ಲಾರಿ ಟ್ರಾನ್ಸ್ಪೋರ್ಟ್ ಎಲ್ಲ ಹೆಂಗ್ ನಡೀತಿದ್ಯಪ್ಪ? ನಡೀತಾ ಇದೆ ಕಣ. 6ಕ್ಕೆ ಏರ್ತಾ ಇಲ್ಲ, 3ಕ್ಕೆ ಇಳಿತಾ ಇಲ್ಲ. ಹೈವೇ ರೋಡ್ ಗಾಡಿಗಳಲ್ವಾ, ಹೈವೇ ರೋಡ್ ತರನೇ ಇಳ್ತಾ ಇಲ್ದೆ ಸಾಕ್ತಾ ಇದೆ. ಕೃಷ್ಣನ ನಿನ್ ಜೊತೆ ಇದ್ದಾನಲ್ವಾ? ಹಾ, ಅವನು ಈಗ ಪೂರ್ತಿಯಾಗಿ ಲಾರಿ ಆಫೀಸ್ ನೋಡ್ಕೋತಾನೆ. ನಾನು ಹೊರಗಡೆ ತರಕಾರಿ ಅಂಗಡಿ ನೋಡ್ಕೋತೀನಿ. ಹೌದು, ಇಡೀ ಭಾರತಕ್ಕೆ ದೊಡ್ಡ ಫ್ಲವರ್ ಡೆಕೋರೇಟರ್ ನೀನು. ನಿನಗೆ ನಾನು ಸಡನ್ ಆಗಿ ನೆನಪಾಗ್ಬಿಟ್ಟಿದ್ದೀನಿ. ಏನ್ ಸಮಾಚಾರ? ವಿಷಯ ಇದೆಯಪ್ಪ, ಅದಕ್ಕೆ ಫೋನ್ ಮಾಡಿದ್ ನಿಂಗೆ. ಬಿಸ್ನೆಸ್ ಇಲ್ಲ ಅಂದ್ರೆ ನೀವು ಫೋನೇ ಮಾಡಲ್ವಲ್ಲಪ್ಪ. ಅದೇ ತಾನೇ ತಮ್ಮ ಬಿಸ್ನೆಸ್ ಗುಟ್ಟು. ಏನ್ ವಿಷಯ ಹೇಳಪ್ಪ? ಹೇಳ್ತೀನಿ ಕೇಳಿಸ್ಕೊ. ನನ್ನ ಫ್ರೆಂಡ್ ಒಬ್ಬ ಮೂಡ್ಬಿದ್ರೆಯಲ್ಲಿ ಒಂದು ವಿಶೇಷವಾಗಿರೋ ತಳಿ ಹೂವ ಬೆಳೀತಿದ್ದಾನೆ. ಅದನ್ನ ಈ ಕಡೆ ಬೆಳೆಯಕ್ಕಾಗಲ್ಲ. ಅದಕ್ಕೆ ಬಿಸಿಲು ಇರಬೇಕು, ಚಳಿನೂ ಇರಬೇಕು, ನೀರು ಬೇಕು. ಆದ್ರೆ ರಣ ಬಿಸಿಲು ಇರಬಾರ್ದಪ್ಪ. ಅಂತ ವಾತಾವರಣದಲ್ಲಿ ಮಾತ್ರ ಹೂ ಬೆಳೆಯಕ್ಕಾಗದಪ್ಪ. ಆ ಹೂವನ ಶ್ರೀರಾಮ ದೇವಸ್ಥಾನದವ್ರು ಒಪ್ಕೊಂಡಿದ್ದಾರೆ. ನನ್ನ ಫ್ರೆಂಡ್ ಒಬ್ಬ ಫ್ಲವರ್ ಡೀಲರ್ ಇದಾನೋ, ಅವನಿಗೆ ವಾರಕ್ಕೊಂದ್ಸಲ ಫ್ಲವರ್ ಸಪ್ಲೈ ಮಾಡಬೇಕು. ಆದ್ರಿಂದ ಕರ್ನಾಟಕದಿಂದ ಒಬ್ಬ ಡಿಸ್ಟ್ರಿಬ್ಯೂಟರ್ ಬೇಕು. ಹೇಗೂ ನೀನ್ ನನ್ನ ಕ್ಲಾಸ್ಮೇಟ್ ಅಲ್ವಾ, ಸಪ್ಲೈ ಮಾಡ್ತೀಯ ತಾನೆ? ನೀನ್ ಗಾಡಿ ಕಳ್ಸಿದ್ರೆ ಉಳ್ಕಿದವ್ರು ನೋಡ್ಕೋತಾರಪ್ಪ, ಮಿಕ್ಕಿದ್ ನಾನೇ ನೋಡ್ಕೋತೀನಪ್ಪ. ಅಲ್ಲ ಕಣ, ಅಷ್ಟು ದೂರ ಕಷ್ಟ ಆಗುತ್ತೆ ಅನ್ಸುತ್ತೆ. ಒಂದಿನ ಕಷ್ಟ ಇರುತ್ತೆ, 2 ದಿನ ಕಷ್ಟ ಇರುತ್ತೆ, ಆಮೇಲೆಲ್ಲ ಸರಿ ಹೋಗುತ್ತೆ ಕಣೋ. ಇಂಥ ಆರ್ಡರ್ಗಳನ್ನ ಪಡ್ಕೊಳ್ಳೋಕೆ ತುಂಬಾ ಜನ ಪ್ರಯತ್ನ ಪಡ್ತಿದ್ದಾರೆ ನೋಡು. ನೀನು ಆದ್ರೂ ಬೇಗ ಹಿಂದೆ ಮುಂದೆ ಅಲ್ಲ ಯೋಚನೆ ಮಾಡ್ಬೇಡುವ, ಬೇಗ ಒಪ್ಕೊಳ್ಳ, ಬೇಗ. ಒಳ್ಳೆ ಡೀಲ್ ಇದೆ ಕಣೋ. ಸರಿ ಆಯ್ತು ಬಿಡ. ನೀನ್ ಇಷ್ಟೆಲ್ಲ ನಂಗೆ ಹೇಳ್ಬೇಕಾ? ಬೇರೆಯವ್ರಾಗಿದ್ರೆ ಹೇಳ್ತಾ ಇರ್ಲಿಲ್ಲ, ನಿನ್ಗೋಸ್ಕರನಪ್ಪ ಹೇಳ್ತಾ ಇದ್ದೀನಿ. ಕಾಂಟ್ರಾಕ್ಟ್ ಸೈನ್ ಮಾಡಕ್ ಯಾವಾಗ ಬರ್ತೀಯಾ? ಹೌದೇನೋ, ನಾನ್ ಸ್ವಲ್ಪ ಬ್ಯುಸಿ ಇದ್ದೀನಿ. ಒಂದ್ ಕೆಲಸ ಮಾಡ್ತೀನಿ, ನಾನು ನನ್ನ ತಮ್ಮ ಕೃಷ್ಣನ್ ಕಳ್ಸ್ಕೊಡ್ತೀನಿ. ಅದೇನೇನ್ ಕೆಲಸ ಇದೆಯೋ ಆದಷ್ಟು ಬೇಗ ಎಲ್ಲಾ ಕೆಲಸನ ಮುಗಿಸಿ ಅವ್ನು ವಾಪಸ್ ಕಳ್ಸ್ಕೊಟ್ಬಿಡು. ಯಾಕಂದ್ರೆ ಅವನು ಇಲ್ಲ ಅಂದ್ರೆ ನಾನು ಕೈಕಾಲೇ ಆಡಲ್ಲ. ಅದಕ್ಕೋಸ್ಕರ ಒಂದಿನ ಅಷ್ಟೇ ಕಣೋ ಟೈಮ್ ಇರೋದು, ಬೇಗ ಬಂದ್ಬಿಡು. ಡೀಟೇಲ್ಸ್ ಕಳ್ಸ್ಕೊಡು, ನಾನೇ ಫ್ಲೈಟ್ ಬುಕ್ ಮಾಡ್ತೀನಿ, ಬೇಗ ಬಂದ್ಬಿಡುವಂತೆ. ಸರಿ ಕಣ, ಆಯ್ತು. ನಾನು ಮನೆಗೆ ಹೋದ್ಮೇಲೆ ಫೋನ್ ಮಾಡ್ತೀನಿ. ಸರಿ ಕಣ, ಆಯ್ತು, ಬೇಗ ನೋಡು. ನನ್ನಮ್ಮ ಕಣೆ, ನಾಯಿ ಕಣ್ಣು, ನರಿ ಕಣ್ಣು, ಪೀಡೆ ಕಣ್ಣು, ಪಾಪಿ ಕಣ್ಣು, ಪರದೇಶಿ ಕಣ್ಣು, ಎಲ್ಲಾರ ಕಣ್ಣು ನಾಶ ಆಗ್ಲಿ. ತೂತು ಅನ್ನೆ ತೂತು. ನನ್ನಮ್ಮ ಕಂದ ಕಣೆ. ಅಮ್ಮ, ನೀನ್ ಏನೇ ಮಾಡಿದ್ರು ನನ್ ಮಗು ಹುಷಾರಾಗಲ್ಲ ಅಮ್ಮ. ಅಜ್ಜ, ಎಂಥ ಬಾಯ ನಿಂದು ಅಲ್ವೇ? ನೀನು ತಾಯಿ ಕಣೆ, ಅವಳು ನಿನ್ನ ಮಗಳು. ನೆನಪಿದ್ಯಾ ನಿನಗೆ? ಇದ್ ನನ್ ಮಗು ಅನ್ನೋದು ನನಗ್ ನೆನ್ಪಿದೆ, ಆದ್ರೆ ಈ ಮನೇಲಿರೋರು ನಮ್ಮನೆಯವ್ರಲ್ವಲ್ಲ. ಅಯ್ಯ, ಅದ್ಯಾಕೆ ಹೀಗಂತಿದ್ಯಾ? ಈ ಮನೇಲಿರೋರೆಲ್ಲ ನಮ್ಮವ್ರೆ ಆಗಿದ್ದಿದ್ರೆ ನನ್ ಮಗು ಇವತ್ತು ಈ ತರ ನಳ್ತಿರ್ಲಿಲ್ಲ. ನನ್ ಮಗು ಹುಷಾರಿಲ್ದೆ ಇರೋದಕ್ಕೆ ಕಾರಣ ಬೇರೆ ಏನು ಅಲ್ಲ, ಪೌಡರ್ ಹಾಲೆ. ಈ ಮನೆ ಮಗು ಮಾತ್ರ ಚೆನ್ನಾಗಿರೋದನ್ನ ತಿಂದು ಕುಡ್ದು ದಷ್ಟಪುಷ್ಟವಾಗಿರುತ್ತೆ. ಆದ್ರೆ ನನ್ ಮಗು ಮಾತ್ರ ಉಳ್ದಿರೋದನ್ನ ತಿಂದ್ರೆ ಇನ್ನೇನಾಗತ್ತೆ ಹೇಳು? ಡೇಟ್ ಬಾರ್ ಆಗಿರೋ ಹಾಲು, ನೀರ್ ಸೇರಿಸಿರೋ ಹಾಲು, ಹಾಳಾಗಿರೋ ಹಾಲು, ಇದನ್ನೆಲ್ಲ ಕುಡಿದ್ರೆ ಆರೋಗ್ಯ ಅನ್ನೋದು ಎಲ್ಲಿಂದ ಬರುತ್ತಮ್ಮ? ಅಲ್ಲಮ್ಮ, ನೀನ್ ಮನೇಲಿ ಇದ್ದೂನು ಒಂದ್ ಕಣ್ಣಿಗೆ ಬೆಣ್ಣೆ, ಒಂದ್ ಕಣ್ಣಿಗೆ ಸುಣ್ಣ ಆಗಕ್ ಹೇಗಮ್ಮ ಸಾಧ್ಯ? ಸ್ನೇಹ, ನೋಡು, ಈಗ ಆಗಿದ್ದ ಆಗೋಯ್ತು. ಇನ್ ಮುಂದೆ ಏನು ಆಗದೆ ಇರೋ ತರ ನಾನ್ ನೋಡ್ಕೋತೀನಿ ಕಣೆ. ಎಲ್ಲ ನಾನೇ ಸರಿ ಮಾಡ್ಕೊಡ್ತೀನಿ. ನೀನ್ ಮಾತ್ರ ಬೇಜಾರ್ ಮಾಡ್ಕೋಬೇಡ ಕಣೆ. ಕೆಲವ್ರಿಗೆ ತಮ್ಮ ಕಡೆಯವ್ರು ಮಾತ್ರ ಮನೆಯವರು, ಉಳಿದವರು ಬೇರೆಯವರು ಅಂತ ಭಾವನೆ ಇರುತ್ತೆ.
ಅದಕ್ಕೆ ಒಂದೇ ಮನೇಲಿ ಎರಡೆರಡು ಒಲೆ ಉರಿಯೋದು, ಒಂದೇ ಹಾಲು ಎರಡು ಕಡೆ ಕುದಿಯುತ್ತೆ. ನೋಡು, ನೀನ್ ಹೋಗಿ ಕಾರ್ತಿ ಬಂದಾಗ ಮಾತಾಡ್ಬಿಡ್ಬೇಡ ಕಣೆ. ಪಾಪ ಅವನ ಮನ್ಸಿಗೆ ಬೇಜಾರು ಮಾಡ್ಕೊಂಡ್ಬಿಡ್ತಾನೆ. ಅವನಿಗೆ ಹಿಂದೊಂದು ಮುಂದೊಂದು ಆಡಿ ಗೊತ್ತಿಲ್ಲ ಕಣೆ. ಮನೇಲಿ ಹೀಗಾಗ್ತಿದೆ, ಅದು ನನ್ನ ತಂಗಿಗೆ ಹೀಗಾಗ್ತಿದೆ ಅಂತ ಗೊತ್ತಾದ್ರೆ ಅವನು ಎದೆ ಒಡ್ಕೊಂಡ್ಬಿಡ್ತಾನೆ ಕಣೆ, ತುಂಬಾ ನೊಂದ್ಕೊಂಡ್ಬಿಡ್ತಾನೆ ಕಣೆ. ಏನ್ ಮಾಡಕ್ಕಾಗತ್ತೆ ನೋಡು, ಪಾಲಿಗೆ ಬಂದಿದ್ದ ಪಂಚಾಮೃತ ಅಂತ ತಿಳ್ಕೊಂಡು ಬದುಕಬೇಕು ಅಷ್ಟೇ. ನೋಡು, ಇದೆಲ್ಲ ಹೇಳ್ಬಿಟ್ಟು ಅವನು ಊಟ ಮಾಡದೇ ಇರೋ ಥರ ಮಾಡ್ಬಿಡ್ಬೇಡ ಕಣೆ ಸ್ನೇಹ. ನೋಡಿದ್ಯಮ್ಮ, ನೋಡಿದ್ಯಾ? ನಿನಗ್ ನಿನ್ ಮಗನ್ ಮೇಲಿರೋ ಕಾಳಜಿ ಪ್ರೀತಿ ನನಗ್ ನನ್ ಮಗು ಮೇಲಿರೋದಿಲ್ವಾ? ನೆನೆಸ್ಕೊಂಡ್ರೆ ಸಾಕು ಕಣ್ಣೀರ್ ಬರುತ್ತೆ. ನನ್ ಜೀವನ ಹೀಗಾಗ್ದಿದ್ರೆ ನನ್ ಮಗುಗ್ ಯಾಕೆ ಈ ಪರಿಸ್ಥಿತಿ ಬರ್ತಿತ್ತು? ಯಾಕೆ ಈ ತರ ಊಟ ಇಲ್ದೆ ಒದ್ದಾಡ್ತಿತ್ತು? ನನ್ ಹಣೆ ಬರಹಾನೇ ಸರಿ ಇಲ್ಲ. ಕಂಡವರೆಲ್ಲ ನನ್ನ ಕಾಲ್ ಕಸೆ ತರ ನೋಡೋ ಹಾಗಾಗೋಯ್ತು. ಈ ಮನೆ ಮಗಳು ಮಗು ಬೀದಿ ಮಗು ಆಗೋಯ್ತು. ಅದಕ್ಕೆ ಹೇಳದಮ್ಮ, ಕೆಟ್ಟು ತವ್ರ ಮನೆ ಸೇರ್ಬಾರ್ದು ಅಂತ. ಹಳ್ಳಕ್ ಬಿದ್ಮೇಲೆ ಆಳ್ಗೊಂದ್ ಕಲ್ಲು ಅಂತ ಎಲ್ರೂ ಕಲ್ಲೆಸೆತ್ತಿದ್ದೀರಾ. ಅಯ್ಯೋ, ಅಳ್ಬೇಡ ಕಣೆ ಸ್ನೇಹ. ನೀನು ಅಳ್ತಾ ಇದ್ರೆ ನನ್ನ ಕೈಲಿ ನೋಡಕ್ಕಾಗಲ್ಲ ಕಣೆ. ಈಗೇನು ನೋಡು, ನನ್ನ ಮೊಮ್ಮಗಳನ್ನ ನಾನೇ ನೋಡ್ಕೋತೀನಿ ಕಣೆ. ಹಾ, 3 ಹೊತ್ತು ಗಮನ ಕೊಡಕ್ ಆಗುತ್ತಾ ಅಮ್ಮ? ಕಣ್ಣಲ್ಲಿ ಕಣ್ಣಿಟ್ಟು ಕಾಯಕ್ ಆಗುತ್ತಾ? ಕಣ್ ತಪ್ಪಿ ಕಲ್ಬೆರ್ಕೆ ಕೊಟ್ರೆ ನಾನೇನ್ ಮಾಡಕ್ಕಾಗುತ್ತೆ ಹೇಳು? ಇರೋ ಒಂದ್ ಮಗುನು ಕಳ್ಕೊಂಡು ತಪ್ಪಿ ಹಾಕ್ಬಿಡ್ಲಾ? ಅಯ್ಯೋ ಬಿಡ್ತು ಅನ್ನೆ, ಎಂತ ಮಾತಾಡ್ತೀಯ ಅಲ್ವೇ? ಈಗಂತದ್ ಏನೇ ಆಗಿರೋದು? ಪೌಡರ್ ಕುಡ್ದಿರೋದಕ್ಕೆ ತಾನೇ ಹೀಗಾಗಿದೆ. ಇನ್ಮೇಲೆ ಈ ತರ ಹಳ್ಸಿದ್ದು ಪಡಿಸಿದ್ದೆಲ್ಲ ಕೊಡ್ಬೇಡ ಅಂತ ಕಡ್ಡಿ ತುಂಡಾದಾಗ ಮಾತಾಡ್ಬಿಡ್ತೀನಿ ಕಣೆ, ಸರಿನಾ? ಏನ್ ಸರಿನೋ ಏನೋ, ಇವಳಂತೂ ಅಳದ್ ನಿಲ್ಲಿಸ್ತಿಲ್ಲ. ಏನ್ ಮಾಡೋದಪ್ಪ? ಸರಿ, ಬಾ ಡಾಕ್ಟರ್ ಹತ್ರನಾದ್ರೂ ಕರ್ಕೊಂಡು ಹೋಗೋಣ. ಹಾ, ಆಯ್ತು. ಮುದ್ಕಿ ಇದೊಂಚೂರು ಬಚ್ಚಲಿಗೆ ಹಾಕ್ಬಿಡು. ನಡಿ ನಡಿ. ಹಾ.